ಯಾಕೆ ಬೆಳಗ್ಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಬಂದೆ ಯಾಕಂದ್ರೆ ವಿಶಾಲ್ ಬ್ರೋ ಬೀದರಿಂದ ಬಂದಿದ್ರು. ಬರುವಾಗ ನಮ್ಮ ಮನೆಯಿಂದ ಏನೋ ಇಷ್ಟೊಂದು ಕಳ್ಸಿಕೊಟ್ಟಿದ್ರು, ಹಾಗೆ ಈಗ ನಾನು ಶೂಟ್ ಮಾಡ್ತಿರೋ ಮೊಬೈಲು ಕಳ್ಸಿಕೊಟ್ಟಿದ್ರು. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಹೋಗ್ತಾ ಇರೋದು 88 ಪಿಕ್ಚರ್ಸ್ ಪ್ರೊಡಕ್ಷನ್ ಹೌಸ್ಗೆ. ಆ ಕಂಪನಿಯಲ್ಲಿ ನೋಡೋಣ ಗೈಸ್. ನಾನ್ ಮೊದಲು ಯೂಸ್ ಮಾಡ್ತಾ ಇರೋದು ಇದು ಮೊಬೈಲ್ ಡೆಡ್ ಆಯ್ತು. ಇದು ಮೊಬೈಲ್ ಯೂಸ್ ಮಾಡ್ತಾ ಇದ್ದೆ. ಇದ್ರಲ್ಲಿ ಅಷ್ಟೇನ್ ಚೆನ್ನಾಗಿ ವಿಡಿಯೋ ಬರ್ತಾ ಇಲ್ಲ. ನಮ್ಮ ಅಣ್ಣನ್ಗೆ ಅದ, ನಮ್ಮ ಅಣ್ಣ ಹೊಸ ಮೊಬೈಲ್ ಕಳ್ಸ್ಕೊಟ್ಟು, ಮತ್ತೆ ಅದ್ರ ಜೊತೆ ಈ ಬ್ಯಾಗ್ ತುಂಬಾ ಹೊಸ ಟಿ ಶರ್ಟ್ ಕಳ್ಸ್ಕೊಟ್ಟಿದ್ರು. ನಡ್ರಿ ಗೈಸ್ ಹೋಗೋಣ. ರಾಜೇಶ್ ಬ್ರೋ ಅವ್ರ ಮಿನಿ ಕೂಪರ್ ತಗೊಂಡ್ಬಂದಿದ್ರು. ಅದ್ರಲ್ಲಿ ಕೂತ್ಕೊಂಡು ಕಂಪ್ನಿಯವ್ರು ಹೇಳಿದ ಟೈಮ್ಗಿಂತ ನಾವು ಹಾಫ್ ಎನ್ ಅವರ್ ಲೇಟ್ ಮಾಡಿ ಬಂದ್ವಿ. ಇಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಗೈಸ್. ಒಳಗಡೆ ಬಂದ್ಮೇಲೆ ಮೊಬೈಲ್ ಅಲವಿಲ್ಲ ಅಂತ ಹೇಳಿದ್ರು. ಆಮೇಲೆ ನನ್ನ ರಿಯಾಕ್ಷನ್ ಹೀಗಿತ್ತು. ಮೊಬೈಲ್ ಎಲ್ಲ ಲಾಕರ್ ಅಲ್ಲಿ ಹಾಕ್ಬಿಟ್ಟು ನಾವು ಹೋದ್ವಿ ಒಳಗಡೆ. A few moments later. ಫೈನಲಿ ಹೊರಗಡೆ ಬಂದು ಎಲ್ಲಾ ಇನ್ಸ್ಟಿಟ್ಯೂಟ್ ಇಂದ ಸ್ಟೂಡೆಂಟ್ಸ್ ಬಂದಿದ್ರು. ಎಲ್ಲರನ್ನು ಮೀಟ್ ಆಗ್ಬಿಟ್ಟು ನಾವು ಹೊರಟ್ವಿ ನಾವಿರೋ ಕಡೆ. ಗೈಸ್ ನಾವು ಅಲ್ಲಿ ಮೀಟ್ ಆಗಿರೋದು ಅನಿಮೇಷನ್ ಡೈರೆಕ್ಟರ್ ನ ಮೀಟ್ ಆದ್ವಿ, ಹಾಗೆ ಗ್ರಾಫಿಕ್ ಡಿಸೈನರ್ಸ್ ನ ಮೀಟ್ ಆದ್ವಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ನಾನು ನಮ್ಮ ಫ್ರೆಂಡು ನನ್ನ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಹಾಕ್ಸೋದಿತ್ತು ಗೈಸ್, ಹೊಸ ಮೊಬೈಲ್ದು. ಅದಕ್ಕೆ ಶಾಪ್ ಹುಡ್ಕೋತಾ ಬಂದ್ವಿ. ಈ ಮೊಬೈಲ್ ಟೆಂಪರ್ ಗ್ಲಾಸು ಇಷ್ಟೊಂದು ಕಾಸ್ಟ್ಲಿ ಇರುತ್ತಂತ ಗೊತ್ತಿರಲಿಲ್ಲ ಗೈಸ್ ನನಗೆ. ಯಾಕಂದ್ರೆ ಇದರಲ್ಲಿ 2 ಟೈಪ್ ಇತ್ತು, ಒಂದು ಡೂಪ್ಲಿಕೇಟು, ಒಂದು ಒರಿಜಿನಲ್ಲು. ಡೂಪ್ಲಿಕೇಟ್ ಹಾಕೊಂಡ್ರೆ ಫಿಂಗರ್ ಪ್ರಿಂಟ್ ವರ್ಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಒರಿಜಿನಲ್ಲೇ ಹಾಕಿಸ್ಕೊಂಡೆ. ಇವಾಗ ಆಗ್ತಿದೆ ಫಿಂಗರ್ ಪ್ರಿಂಟ್. ಆಯ್ತು ಗೈಸ್, ಇವತ್ತಿಗೆ ಇಷ್ಟು ಸಾಕು ಅನ್ಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ.